ಇವತ್ತು ಡಬಲ್ ಹೆಡರ್ ಮ್ಯಾಚಸ್ ಇದೆ. ಅದರಲ್ಲಿ ಫಸ್ಟ್ ಮ್ಯಾಚು DC ವರ್ಸಸ್ MI ಮಗ. ಬ್ರೋ, ಈ ಎರಡು ಟೀಮ್ ಅಂತೂ ಸಖತ್ ಸಾಲಿಡ್ ಆಗಿ ಕಾಣ್ತಾ ಇದೆ. ಪ್ರಿಡಿಕ್ಷನ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇರಬೇಕು. ಈ ಒಂದು ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ಪಂಜಾಬ್ ಗೆಲ್ಲುತ್ತೆ ಅಂತ ಹೇಳಿದ್ದೆ ಮಗ. ಪಂಜಾಬ್ ಗೆದ್ರು. ಹೋಗಿ ಡೌಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ನಿಮಗೆ ಗೊತ್ತಾಗುತ್ತೆ. ಅಂಡ್ ಇವತ್ತಂತೂ ಎರಡು ಟೀಮ್ ಓಕೆನಾ, DC ಮತ್ತೆ MI ಅಂತೂ ಸಾಲಿಡ್ ಆಗಿ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಸೀಸನ್ ಅಲ್ಲಿ ಎರಡು ಟೀಮ್ ಕೂಡ ಗೆದ್ಕೊಂಡು ಬರ್ತಾ ಇರೋದು. DC ಅಂತೂ ಬಾಯಿಗೆ ಬರ್ಸ್ಕೊಂಡು ಗೆದ್ರು. ರಿಜ್ವಿ ಏನಾದ್ರು ಹೊಡೆದಿಲ್ಲ, ರಿಜ್ವಿ ಮತ್ತೆ ಸ್ಟಬ್ಸ್ ಹೊಡೆದಿಲ್ಲ ಅಂತ ಹೇಳಿದ್ರೆ LSG ವಿರುದ್ಧ ಪಕ್ಕ ಹೊಗೆ ಹಾಕೋತಾ ಇದ್ರು. ಬಟ್ MI ಹಂಗಲ್ಲ, KKR ವಿರುದ್ಧ 220 ರನ್ ಹೊಡೆಸ್ಕೊಂಡಿದ್ರು ಕೂಡ ಆ ಒಂದು ರನ್ನ ಚೇಸ್ ಮಾಡಿ, ಅದು ಈಸಿ ಸ್ವಾಗ್ ಅಲ್ಲಿ ಚೇಸ್ ಮಾಡಿ ಬರ್ತಾ ಇರೋದು MI ಅವರು. ಯಾವ ತರ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಆ ಒಂದು ಟೀಮಲ್ಲಿ, ಅದೇ ತರ ಚೇಸ್ ನ ಮಾಡಿದ್ದು KKR ವಿರುದ್ಧ. ಬಟ್ ಎರಡು ಸಾಲಿಡ್ ಟೀಮ್ ಆಗಿ ಕಾಣಿಸ್ತಿದೆ. ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ಮತ್ತೆ ಬೌಲರ್ಸ್ ಎಲ್ಲರೂ ಕೂಡ ಸಕ್ಕತ್ತಾಗಿದ್ದಾರೆ. ಬಟ್ MI ಅಂತೂ ಬ್ರೋ ಫುಲ್ ಪ್ಯಾಕೇಜ್. MI ಅಲ್ಲಿ ಮತ್ತೆ ಒಬ್ಬ ಪ್ಲೇಯರ್, ಬೆಂಕಿ ಪ್ಲೇಯರ್ ಹ್ಯಾಡ್ ಆಗ್ತಾರೆ ಇವತ್ತಿನ ಪ್ಲೇಯಿಂಗ್ 11ಗೆ. ಸೊ ಮ್ಯಾಚ್ ಪ್ರಿವ್ಯೂ ಬಗ್ಗೆ ಫುಲ್ ಪ್ರಾಬ್ಲಮ್, ಪ್ಲೇಯಿಂಗ್ 11 ಮತ್ತೆ ಪಿಚ್ ರಿಪೋರ್ಟ್ 8-2 ಯಾರು ಗೆಲ್ತಾರೆ ಇವತ್ತಿನ ಮ್ಯಾಚ್ ಅಂತ ಫುಲ್ ಕಂಪ್ಲೀಟ್ ಆಗಿ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅಂಡ್ ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಮಾತಾಡೋದ ಪ್ಲೇಯಿಂಗ್ 11ನಲ್ಲಿ. ಸೊ KL ರಾಹುಲ್ ಮತ್ತೆ ಪತುಮ್ ನಿಶಾಂಕ ಓಪನಿಂಗ್ ಆಗಿ ಬರ್ತಾರೆ. KL ರಾಹುಲ್ ಅವರು LSG ವಿರುದ್ಧ ಫಸ್ಟ್ ಬಾಲ್ ಹೊಡೆಯಕ್ಕೆ ಹೋಗ್ತಾರೆ ಮೊಹಮ್ಮದ್ ಶಮಿ ವಿರುದ್ಧ. ಬಟ್ ಅನ್ಫಾರ್ಚುನೇಟ್ಲಿ ಅದು ಫಸ್ಟ್ ಮುಂದೆ ಬಿತ್ತು, ಓಕೆನಾ, ಸ್ಲಾಟ್ ಅಲ್ಲೇ ಇತ್ತು. ಬಟ್ ಬ್ಯಾಟ್ ಕೈಯಲ್ಲಿ ತಿರುಗಿಬಿಡೋದ್ರಿಂದ ಸ್ವಲ್ಪ ಬಾಲ್ ಬೇಲ್ ಹೋಗ್ಬಿಟ್ಟು ಅದನ್ನ ಥರ್ಡ್ ಮೇಲೆ ಕ್ಯಾಚಸ್ನ ತಗೋತಾರೆ KL ರಾಹುಲ್ ಅವ್ರದ್ದು. ಅಂಡ್ ಪತುಮ್ ನಿಶಾಂಕ ಬ್ರೋ ಇವರಂತೂ ಬೆಂಕಿ, ಕ್ಲಾಸಿ ಬ್ಯಾಟ್ಸರ್ ಅಂತಾನೆ ಹೇಳ್ತೀನಿ, ಕ್ಲಾಸಿ ಬ್ಯಾಟರ್ ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಗೊತ್ತು ಸೆಂಚುರಿ ಕೂಡ ಹೊಡೆದ್ರು. ಬಟ್ ಇವರಂತೂ ಹೊಡೆದ್ರೆ ಒಂಥರ ಎಫರ್ಟ್ಲೆಸ್ ಆಗಿ ಹೊಡಿತಾರೆ, ಓಕೆ, ಎಫರ್ಟ್ಲೆಸ್ ಅಂತಾನೆ ಹೇಳ್ತೀನಿ. ಅಂಡ್ ನಿತೀಶ್ ರಾಣಾ ಫಸ್ಟ್ ಮ್ಯಾಚ್ ಅಲ್ಲಿ ಮೊಹಮ್ಮದ್ ಶಮಿ ಇವ್ರನ್ನ ಡ್ಯಾನ್ಸ್ ಮಾಡಿಸಿದ್ರು, ಓಕೆನಾ, ಹಂಗೆ ಪಿಚ್ ಮೇಲೆ ಡ್ಯಾನ್ಸ್ ಮಾಡಿಸಿದ್ರು ನಿತೀಶ್ ರಾಣಾ ಮೊಹಮ್ಮದ್ ಶಮಿ ಅವರು. ಬಟ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಫಸ್ಟ್ ಮ್ಯಾಚ್ ಅಲ್ಲಿ. ಬಟ್ ಒಂದು 3 ಬೌಂಡ್ರಿ ಹೊಡೆದ್ರು. ಆಮೇಲೆ ಸ್ವಲ್ಪ ಗೊತ್ತಲ್ಲ, ಮೊಹಮ್ಮದ್ ಶಮಿ ಅಂತೂ ಬೆಂಕಿ ಬೌಲಿಂಗ್ನ ಆಗ್ತಿದ್ದಾರೆ. ಮೊಹಮ್ಮದ್ ಶಮಿ ಒಂದು ಯಾವ ತರ ಅಂತ ಹೇಳಿದ್ರೆ ಇವಾಗ ಈ ಟೀಮ್ ಇಂಡಿಯಾ ಅವ್ರನ್ನೂ ಕೂಡ ಮತ್ತೆ ಶ್ರೇಯಸ್ ಇಬ್ರು ಕೂಡ ತಗೊಳ್ಳೇಬೇಕು ಸ್ಕ್ವಾಡ್ ಅಲ್ಲಿ, ಆ ಲೆವೆಲ್ಗೆ ಇಬ್ರು ಕೂಡ ಪರ್ಫಾರ್ಮ್ ಮಾಡ್ತಾ ಇರೋದು. ಅಂಡ್ ನಾಲ್ಕನೇ ಪ್ಲೇಯರು ಅಕ್ಷರ್ ಪಟೇಲ್ ಫಸ್ಟ್ ಮ್ಯಾಚ್ ಅಂತೂ ಕ್ಲೂಲೆಸ್ ಬೋಲ್ಡ್. ಪ್ರಿನ್ಸ್ ಯಾದವ್ ಹಾಕಿದ್ ಬೌಲಿಂಗ್ ಅಂತೂ ಹಂಗೆ ಚಾನ್ಸೇ ಇಲ್ಲ, ಫಸ್ಟ್ ಬಾಲೇ ಬೋಲ್ಡ್ ಆಗಿದ್ದು. ಅಂಡ್ ಟ್ರಿಸ್ಟನ್ ಸ್ಟಬ್ಸ್ ಬ್ರೋ ನಿನ್ನೆ LSG ವಿರುದ್ಧ LSG ವಿರುದ್ಧ ಗೆಲ್ಲಬೇಕು ಅಂತ ಹೇಳಿದ್ರೆ ಈ ಒಬ್ಬ ಪ್ಲೇಯರ್ ಮೇನ್ ಇಂಪಾರ್ಟೆಂಟ್ ಆಗಿ ರೋಲ್ನ ಪ್ಲೇ ಮಾಡಿದ್ದು. ಸೊ ಲಾಸ್ಟ್ ವರ್ಗೂ ನಿಂತ್ಕೊಂಡು ಆಡಿ ಗೆಲ್ಸ್ಕೊಂಡು ಹೋಗಿದ್ದು. ಅಂಡ್ ಡೇವಿಡ್ ಮಿಲ್ಲರ್ ಬಗ್ಗೆ ಎಷ್ಟು ಮಾತಾಡ್ತೀರಾ, ಅವರಂತೂ ಸಾಲಿಡ್ ಪ್ಲೇಯರ್ ಅಂತಾನೆ ಹೇಳ್ತೀನಿ. ಯಾವಾಗ ರನ್ಸ್ ಬೇಕು ಅವಾಗ ಹೊಡ್ಕೊಡ್ತಾರೆ. ಅಂಡ್ ವಿಪ್ರಿನ್ ನಿಗಮ್ ಇವರು ಕೂಡ ಒಳ್ಳೆಯ ಪ್ಲೇಯರ್. ಅಂಡ್ ಕುಲ್ದೀಪ್ ಯಾದವ್ T20 ವರ್ಲ್ಡ್ ಕಪ್ನ ಚಾಂಪಿಯನ್ ಬೌಲರು. ಸೊ ಗೊತ್ತು ಇವ್ರ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ. ಅಂಡ್ ಮುಖೇಶ್ ಕುಮಾರ್ ಫಸ್ಟ್ ಮ್ಯಾಚಲ್ಲಿ ಸಕ್ಕತ್ತಾಗಿ ಹಾಕಿದ್ರು. ಅಂಡ್ ಲುಂಗಿ ಎಂಗಡಿ ಇವ್ರ ಬಗ್ಗೆ ಮಾತಾಡಬೇಕು ನಾವು. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಒಂದು ವೇರಿಯೇಷನ್ ತಗೊಬಂದಿದ್ದಾರೆ ಮಗ. ಆ ಒಂದು ವೇರಿಯೇಷನ್ ಇಲ್ಲಿವರೆಗೂ ಅನಲೈಸ್ ಮಾಡಿ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾವುದೇ ಬ್ಯಾಟರ್ಸ್ಗೂ ಕೂಡ. ಯಾಕಂತ ಹೇಳಿದ್ರೆ ಸೇಮ್ ಆಕ್ಷನ್ ಅಲ್ಲಿ, ಸೇಮ್ ರಿಲೀಸ್ ಅಲ್ಲಿ ಪೇಸ್ನೂ ಆಗ್ತಾರೆ ಮತ್ತೆ ಸ್ಲೋವರ್ ಬಾಲ್ನೂ ಆಗ್ತಾರೆ. ಅದೇ ಇವ್ರಿಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೇಮ್ ರಿಯಾಕ್ಷನು, ಸೇಮ್ ಆಕ್ಷನ್ ಅಲ್ಲಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಸಕ್ಸಸ್ಫುಲ್ ಆಗಿದ್ರೆ. ಫಸ್ಟ್ ಮ್ಯಾಚ್ ಅಲ್ಲಿ ನಿಕೋಲಸ್ ಪೂರನ್ನ ಬೋಲ್ಡ್ ಮಾಡ್ತಾರೆ, ಅವರಿಗೆ ಕ್ಲೂಲೆಸ್, ಓಕೆನಾ, ನಿಮ್ಗೆ ಲುಂಗಿ ಅಂಗಡಿ ಹಾಕೋದು. ಬಟ್ ಇನ್ನು ಇವ್ರನ್ನ ರೀಡ್ ಮಾಡೋಕ್ಕಾಗಿಲ್ಲ. ರೀಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಬಿಡಲ್ಲ ಅಂತಾನೆ ಹೇಳ್ತೀನಿ. ಅಂಡ್ ಇನ್ನೊಂದೇ ಪ್ಲೇಯರು ನಟರಾಜನ್ಗೆ ಲಾಸ್ಟ್ ಸೀಸನ್ ಅಷ್ಟೊಂದು ಚೆನ್ನಾಗಿಲ್ಲ. ಫಸ್ಟ್ ಮ್ಯಾಚ್ ಅಂತೂ LSG ವಿರುದ್ಧ ಸಕ್ಕತ್ತಾಗೆ ಬೌಲಿಂಗ್ ಹಾಕಿದ್ರು, ಓಕೆನಾ, ಸಕ್ಕತ್ತಾಗೆ ಬೌಲಿಂಗ್ ಆಗಿ 3 ವಿಕೆಟ್ ಕೂಡ ತಗೊಂಡ್ರು. ಅಂಡ್ 12ನೇ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು ರಿಜ್ವಿ ಅಂತೂ ಫಸ್ಟ್ ಮ್ಯಾಚ್ ಅಲ್ಲಿ ಇವರೇ ಮ್ಯಾನ್ ಆಫ್ ದಿ ಮ್ಯಾಚ್. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಒಂದು ಕಾಂಟ್ರಿಬ್ಯೂಟ್ನ ಮಾಡಿ ಡೆಲ್ಲಿ ಕ್ಯಾಪಿಟಲ್ಸ್ನ ಗೆಲ್ಸ್ಕೊಂಡು ಹೋಗಿದ್ದು. ಅಂಡ್ ಅವ್ರು ಬಿಟ್ಟರೆ ಅಶುತೋಷ್ ಶರ್ಮಾ ಅಂತೂ ಬರೋ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಮ್ಯಾಚಲ್ಲಿ ರಿಜ್ವಿ ಹೊಡೆದಿದ್ದಾರಲ್ಲ, ಸೊ ಅವ್ರನ್ನೇ ಆಡಿಸ್ತಾರೆ. ಇದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಪ್ಲೇಯಿಂಗ್ 11 ಆಲ್ಮೋಸ್ಟ್ ಇದೆ ಪ್ರಾಪರ್ ಅಂತಲೇ ಹೇಳ್ತೀನಿ. ಆ್ಯಂಡ್ MI ಅಂತೂ ಹಂಗೆ ಸಾಲಿಡ್ ಮಗ. MI ಅಂತೂ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಫಸ್ಟ್ ಮ್ಯಾಚು KKR ವಿರುದ್ಧ ಯಾವ ಲೆವೆಲ್ಗೆ ಸ್ಟಾರ್ಟ್ ಮಾಡೋದಂತ ಹೇಳಿದ್ರೆ ಸರಿ ಹೊಡೆದ್ರು. 220 ರನ್ ಕೂಡ ಅಲ್ಲ, 250 ಕೂಡ ಈ ಒಂದು IPL ಸೇಫ್ ಇಲ್ಲ ಬಿಡಿ. ಸೊ 220 ಸಕ್ಕತ್ತಾಗೆ ಚೇಸ್ ಮಾಡಿದ್ರು. ರೋಹಿತ್ ಶರ್ಮಾ 70 ಹೊಡೆದ್ರು ಮತ್ತು ರಿಕಲ್ಟನ್ನು ಕೂಡ 70+ ಇಲ್ಲ 60+ ಕೂಡ ಹೊಡೆದ್ರು. ಅಂಡ್ 3ನೇ ಪ್ಲೇಯರು ಸ್ಕೈ ನಮ್ಮ ಸೂರ್ಯಕುಮಾರ್ ಯಾದವ್. T20 ವರ್ಲ್ಡ್ ಕಪ್ ಅಲ್ಲಂತೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಯಾವುದೋ ಲೀಗ್ ಮ್ಯಾಚಸ್ ಎಲ್ಲ ಹೊಡೆದ್ರು, ಬಟ್ ಇಂಪಾರ್ಟೆಂಟ್ ನಾಕ್ಔಟ್ಸ್ ಮ್ಯಾಚಸ್ ಎಲ್ಲ ಹೊಡೆದಿಲ್ಲ. ಬಟ್ ಈ ಒಂದು ಫಸ್ಟ್ ಮ್ಯಾಚ್ ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅವ್ರ ಕಡೆಯಿಂದ. ಅಂಡ್ ತಿಲಕ್ ವರ್ಮಾ ಆ್ಯಕ್ಚುಲಿ MIಗೆ ಕ್ಲಚ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಬಿಕಾಸ್ ತಿಲಕ್ ವರ್ಮಾ ಸಖತ್ ಫೀಲ್ಡರು ಮತ್ತು ಒಂಥರ ಬೆಂಕಿ ಬ್ಯಾಟರ್ ಅಂತಲೇ ಹೇಳ್ಬೋದು. ಆಫ್ಟರ್ T20 ವರ್ಲ್ಡ್ ಕಪ್ ಆದಮೇಲೆ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ಕೋತಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ
ಓಕೆ ಪರ್ಫಾರ್ಮೆನ್ಸು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕ್ಲಚ್ ಪ್ಲೇಯರು ಬ್ರೋ, ಕ್ಲಚ್ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಮಗ. ಬೌಲಿಂಗಲ್ಲಿ, ಫೀಲ್ಡಿಂಗಲ್ಲಿ, ಬ್ಯಾಟಿಂಗಲ್ಲಿ ತಗೊಳ್ಳಿ ಕ್ಲಚ್ ಪ್ಲೇಯರ್. ಆ ಸ್ವ್ಯಾಗ್ ಇದೆಯಲ್ಲ ಹಾರ್ದಿಕ್ ಪಾಂಡ್ಯ, ಅದೇ ಸಖತ್, ನನಗಂತೂ ಇಷ್ಟ ಮಗ. ಯಾವ ಲೆವೆಲ್ಗೆ ಅವರ ಮೈಂಟೈನ್ ಮಾಡ್ತಾ ಇದ್ದಾರೆ, ಅವರ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಕ್ರಿಕೆಟಲ್ಲಿ ಅಂತ ಹೇಳಿದ್ರೆ ಚಾನ್ಸ್ ಇಲ್ಲ ಈ ಲೆವೆಲ್ಗೆ ಇನ್ನೊಬ್ಬ ಪ್ಲೇಯರ್ ಬರೋದಕ್ಕೆ. ಆ್ಯಂಡ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಆ್ಯಂಡ್ ರುದರ್ಫರ್ಡ್ ಅಂತೂ ವೆಸ್ಟ್ ಇಂಡೀಸ್ ಪ್ಲೇಯರ್ ಬಗ್ಗೆ ಏನು ಮಾತಾಡ್ತೀರಾ, ಅವರಂತೂ ಫಸ್ಟ್ ಬಾಲಿಂದನೇ ಹೊಡಿತಾರೆ. ಆ್ಯಂಡ್ ನಮ್ಮ ಇಂಡಿಯನ್ ಪ್ಲೇಯರು, ಬಟ್ ಅಷ್ಟೊಂದೇನು ಒಳ್ಳೆ ಫಾರ್ಮಲ್ಲಿಲ್ಲ, ಬಟ್ ಸಾಲಿಡ್ ಆಗಿದೆ ಈ ಒಂದು ಪ್ಲೇಯಿಂಗ್ 11. ಸೊ ಈ ಒಂದು MI ಪ್ಲೇಯಿಂಗ್ 11ಗೆ ಮತ್ತೆ ಒಬ್ಬ ಪ್ಲೇಯರ್ ಬರ್ತಾ ಇರೋದು ಮಿಚೆಲ್ ಸ್ಯಾಟ್ನರ್ ಬ್ರೋ. ಲೆಫ್ಟ್ ಆನ್ ಸ್ಪಿನ್ನು, ಬ್ಯಾಟಿಂಗು, ಫೀಲ್ಡಿಂಗು ಮತ್ತು ಅವ್ರದ್ದೊಂದು ಕ್ಯಾಪ್ಟನ್ಸಿ ಎಲ್ಲನೂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಒಂದು ಟೀಮಲ್ಲಿ 1, 2, 3, 4 ಜನ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸ್ ಇರೋದು. ರೋಹಿತ್ ಶರ್ಮಾ ಆ್ಯಂಡ್ ಸ್ಕೈ, ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಸ್ಯಾಟ್ನರು. ಸೊ ಇದಾದಮೇಲೆ 9ನೇ ಪ್ಲೇಯರು ಸದ್ರುಡ್ ಠಾಕೂರ್, ಇವರು ಲಾರ್ಡ್ ಠಾಕೂರ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸದ್ರುಡ್ ಠಾಕೂರ್ ಯಾವಾಗೆಲ್ಲ ವಿಕೆಟ್ ಬೇಕು, ಯಾವಾಗೆಲ್ಲ ಬ್ರೇಕ್ ಥ್ರೂ ಬೇಕು ಆವಾಗಲೇ ತಂದುಕೊಟ್ಟಿದ್ದಾರೆ. ಲಾಸ್ಟ್ ಮ್ಯಾಚು ಕೂಡ ಹಂಗೆ ಮಾಡಿಕೊಟ್ರು. ಆ್ಯಂಡ್ ಜಸ್ಪ್ರೀತ್ ಬೂಮ್ರಾ ಟಾಪ್ ಕ್ವಾಲಿಟಿ ಬೌಲರ್, ಇವ್ರ ಬಗ್ಗೆ ಜಾಸ್ತಿ ಮಾತಾಡೋಂಗೆ ಇಲ್ಲ. ಟ್ರೆಂಟ್ ಬೋಲ್ಟ್ ಬಗ್ಗೆನೂ ಮಾತಾಡೋಂಗಿಲ್ಲ, ಬಿಕಾಸ್ ಇವ್ರ ಬಗ್ಗೆ ನಿಮಗೆ ಗೊತ್ತು ಬ್ರೋ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಮಾರ್ಕಂಡೆ ಬರ್ತಾರೆ. ಸೊ ಸ್ಪಿನ್ನಲ್ಲಿ ಸ್ವಲ್ಪ ವೇರಿಯೇಷನ್ ತಗೋಬರ್ತಾರೆ. ಸೊ ಇಂಪಾರ್ಟೆಂಟ್ ಈ ಒಂದು ಪ್ಲೇಯಿಂಗ್ 11ಗೆ. ಸೊ ಇದರಲ್ಲಿ ಸ್ಯಾಟ್ನರು ಆ್ಯಂಡ್ ಒಬ್ಬರೇ ಸ್ಪಿನ್ನರ್ ಇದೆ. ಆ್ಯಕ್ಚುಲಿ ಇಲ್ಲಿ ಇನ್ಯಾರಿದ್ದಾರೆ, ಯಾರೂ ಇಲ್ಲ. ಸ್ಯಾಟ್ನರ್ ಬಿಟ್ಟರೆ ಮಯಾಂಕ್ ಮಾರ್ಕಂಡೆ ಇಬ್ಬರು ಸ್ಪಿನ್ನರ್ ಆಗ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋದು. ಸೊ ಇದು MI ಇದು ಪ್ಲೇಯಿಂಗ್ 11. ಸೊ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಪಿಚ್ಚು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ನಡೀತಾರೆ ಡೆಲ್ಲಿಯಲ್ಲಿ. ಸೊ ಅವರೇಜ್ ಸ್ಕೋರ್ ಇರೋದು 175, 200 ತನಕನೂ ಕೂಡ ಹೋಗುತ್ತೆ ಈ ಒಂದು ಪಿಚ್ಚಲ್ಲಿ. ಬಿಕಾಸ್ ಆ ಲೆವೆಲ್ಗೆ ಬ್ಯಾಟಿಂಗ್ ಕೂಡ ಬೌಲಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ಯಾಟಿಂಗ್ಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ SRH ಈ ಒಂದು ಸ್ಟೇಡಿಯಮಲ್ಲಿ KKR ಆಗನೆಸ್ಟು 278 ರನ್ನ ಹೊಡೆದಿರ್ತಾರೆ. ಹಂಗೆ ಚಳಿ ಜ್ವರ ಬಿಡಿಸಿರ್ತಾರೆ KKR ಅವರಿಗೆ. ಆ್ಯಂಡ್ ಲಾಸ್ಟ್ 5 ಮ್ಯಾಚಸಲ್ಲಿ ಪೇಸರ್ ಅವರು 21 ವಿಕೆಟ್ ಅಂತ ತಗೊಂಡಿದ್ದಾರೆ, ಮತ್ತು ಸ್ಪಿನ್ನರ್ಸು 27 ಅಂತ ತಗೊಂಡಿದ್ದಾರೆ. ಇಬ್ಬರಿಗೂ ಕೂಡ ಅಷ್ಟೊಂದೇನು ಅಡ್ವಾಂಟೇಜ್ ಇಲ್ಲ, ಇಬ್ಬರು ಕೂಡ ಬ್ಯಾಲೆನ್ಸ್ ಆಗಿದೆ ಈ ಒಂದು ಪಿಚ್ಚು. ಆ್ಯಂಡ್ ಫಸ್ಟ್ ಬ್ಯಾಟಿಂಗಲ್ಲಿ 71 ಮ್ಯಾಚಸ್ನ ಗೆದ್ದಿದ್ದಾರೆ, ಮತ್ತು ಸೆಕೆಂಡ್ ಬ್ಯಾಟಿಂಗಲ್ಲಿ 78 ಗೆದ್ದಿದ್ದಾರೆ. ಬಟ್ ಈ ಒಂದು IPL ಅಲ್ಲಿ ಎಲ್ಲ ಚೇಸಿಂಗ್ ಟೀಮೇ ಗೆಲ್ತಾ ಇದೆ ಮಗ, ಎವ್ರಿ ಚೇಸಿಂಗ್ ಟೀಮೇ ಗೆಲ್ತಾ ಇದೆ. ಬಟ್ ಒಂದೇ ಒಂದು ಫಸ್ಟ್ ಬ್ಯಾಟಿಂಗ್ ಟೀಮ್ ಗೆದ್ದಿದ್ದು. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇರೋದು 200+. ಆವಾಗಲೇ ಹೇಳ್ದಂಗೆ 200 ಮಿನಿಮಮ್ ಬಂದೇ ಬರುತ್ತೆ. ಸೊ 200 ಅಲ್ಲ, 250 ಬಂದರೂ ಈ ಒಂದು IPL ಸೇಫ್ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಪಿಚ್ ನಂಬರ್ 6 ವಿಲ್ ಬಿ ಯೂಸ್ಡ್ ವೇರ್ SRH ಸ್ಕೋರ್ 278 ಅಗೇನ್ಸ್ಟ್ KKR, ಅದು ಆಲ್ರೆಡಿ ಹೇಳಿದೆ. ಆ್ಯಂಡ್ ಈ ಒಂದು ಪಿಚ್ಚಲ್ಲಿ ಕ್ಲೌಡಿ ಆ್ಯಂಡ್ ಸ್ವಲ್ಪ ಥಂಡರ್ ಬೋಲ್ಟ್ ಎಲ್ಲ ಬರುತ್ತೆ, ಅಂದರೆ ಗುಡುಗು, ಮಿಂಚು, ಸಿಡ್ಲು ಒಂದು ಮತ್ತು ಮೋಡಗಳೆಲ್ಲ ಬರುತ್ತೆ ಅಂತ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಹೆಡ್ ಟು ಹೆಡ್ ನೋಡೋದಾದರೆ ಇಲ್ಲಿವರೆಗೂ ಎರಡು ಟೀಮ್ ಕೂಡ 37 ಮ್ಯಾಚಸ್ನ ಆಡಿದ್ದಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 16 ಗೆದ್ದಿದ್ದಾರೆ, ಆ್ಯಂಡ್ ಮುಂಬೈ ಅವರು 21 ಗೆದ್ದಿದ್ದಾರೆ. ಬಟ್ ನನ್ನ ಪ್ರಕಾರ ಎರಡು ಟೀಮ್ ಅಂತೂ ಸಖತ್ ಸಾಲಿಡಾಗಿ ಕಾಣಿಸ್ತಾ ಇದೆ. ಸೊ ಪ್ಲೇಯಿಂಗ್ 11ಅಲ್ಲಿ ಸೊ ಅವ್ರದ್ದು ಕೂಡ ಟಾಪ್ ಆರ್ಡರ್ ಸಖತ್ತಾಗೇ ಇದೆ, ಮತ್ತು ಮಿಡ್ಲ್ ಆರ್ಡರು ಪೇಸರ್ಸು, ಸ್ಪಿನ್ನರ್ಸ್ ಎಲ್ಲ ಸಖತ್ತಾಗಿದ್ದಾರೆ. ಬಟ್ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಸ್ಪಿನ್ನರ್ಸು ಸಖತ್ತಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕುಲ್ದೀಪ್ ಯಾದವ್ ಇದ್ದಾರೆ, ಆ್ಯಂಡ್ ನಿಗಮ್ ಇದ್ದಾರೆ, ವಿಕ್ರಮ್ ನಿಗಮ್ ಇದ್ದಾರೆ. ಆ್ಯಂಡ್ ಇನ್ನೊಂದು ಬಿಟ್ಟರೆ ಯಾರು ಬಿಟ್ಟಿದ್ದಾರೆ, ಅವ್ರು ಬಿಟ್ಟರೆ ಅಷ್ಟೇ. ಸೊ ಇಬ್ಬರು ಸ್ಪಿನ್ನರ್ಸ್ ಇದ್ದಾರೆ. ಆ್ಯಂಡ್ ಅಕ್ಷರ್ ಪಟೇಲ್ ಕೂಡ ಇದ್ದಾರಲ್ಲ ಬ್ರೋ, ಸಖತ್ ಬೌಲರು. ಆ್ಯಂಡ್ ಈ ಒಂದು ಟೀಮಲ್ಲಿ ಎರಡೇ ಸ್ಪಿನ್ನರ್ಸ್ ಇರೋದು, ಇನ್ನೆಲ್ಲರೂ ಪೇಸರ್ಸೇ. ಸೊ ಪೇಸರ್ಸ್ ಸಕ್ಕದಾಗಿ ಕಟ್ ಆಗ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಬರ್ಕೊಳ್ಳಿ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ವಿನ್ ಆಗ್ತಾರೆ, ಓಕೆನಾ? ಸೊ ಇದು ನನ್ನ ಪ್ರೆಡಿಕ್ಷನ್ನು. ನಿಮ್ಗೆ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಪಕ್ಕ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗ್ತಾರೆ. ಬಟ್ MI ಅವರು ಸಾಲಿಡಾಗಿ ಕಾಣಿಸ್ತಾ ಇರ್ಬೋದು, ಬಟ್ ನನ್ನ ಪ್ರಕಾರ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗ್ತಾರೆ. ಈಗ ಹಾಗೆ ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್, ಸಿ ಯು.